ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ಮಾತಾಡೋಕೆ ಹೊರಟಿರುವ ವಿಷಯ ಆಕ್ಚುಲಿ ಸ್ವಲ್ಪ ವಿಚಿತ್ರವಾದದ್ದು, ಸ್ವಲ್ಪ ಮನಸ್ಸನ್ನ ಅಲ್ಲಾಡಿಸುವಂಥದ್ದು. ಹೌದು. ನಮ್ಮ ಕೇಳುಗರೊಬ್ರು actualized.org ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರ ಸ್ಥಾಪಕ ಲಿಯೋ ಗುರಾ ಅವರ ಸಂದರ್ಶನವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರ ವಾದದ ತಿರುಳೇನೋ ಗೊತ್ತೇ? ಈ ಇಡೀ ಬ್ರಹ್ಮಾಂಡ, ಈ ವಾಸ್ತವ ಎಲ್ಲವೂ ನಮ್ಮದೇ ಕಲ್ಪನೆ. ಅಷ್ಟೇ ಅಲ್ಲ, ನೀವೇ ದೇವರು ಅಂತನೂ ಅವ್ರು ಹೇಳ್ತಾರೆ. ಹೌದು, ಇದು ಕೇಳೋಕೆ ತುಂಬಾನೇ ನಾಟಕೀಯವಾಗಿ ಕಾಣಿಸ್ಬೋದು, ಆದ್ರೆ ಅವರ ವಾದದ ಆಳಕ್ಕೆ ಇಳಿದಂತೆ ಅದರ ಸಂಕೀರ್ಣತೆ ಅದು ಅರ್ಥ ಆಗತ್ತೆ. ಓಕೆ. ಇದೊಂದು ಬರೀ ಫಿಲಾಸಫಿ ಅಲ್ಲ, ಬದಲಿಗೆ ನೇರ ಅನುಭವದಿಂದ ತಿಳಿಯಬಹುದಾದ ಸತ್ಯ ಅಂತಾರೆ ಗುರ. ಓಹೋ. ಆದ್ರೆ ಅವರೇ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಅಂತ? ಈ ಆಲೋಚನೆಗಳು ಕೆಲವರಲ್ಲಿ ಮಾನಸಿಕ ಗೊಂದಲ ಅಥವಾ ಅಸ್ಥಿರತೆಯನ್ನ ಉಂಟುಮಾಡಬಹುದು. ಸೊ ತೆರೆದ ಮನಸ್ಸಿನಿಂದ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ನೋಡೋದು ಒಳ್ಳೆಯದು. ಖಂಡಿತ. ಹಾಗಾದ್ರೆ ಈ ತಲೆ ತಿರುಗಿಸೋ ಯೋಚನೆಗಳನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣವಾ? ಖಂಡಿತ. ಶುರು ಮಾಡೋಣ. ನೋಡಿ, ನಾವಿಲ್ಲಿ ಅವರ ವಾದ ಸರಿನಾ ತಪ್ಪಾ ಅಂತ ಜಡ್ಜ್ ಮಾಡಕ್ ಕೂತಿಲ್ಲ. ನಮ್ ಉದ್ದೇಶ ಅದಲ್ಲ. ಹೌದು. ಬದಲಿಗೆ ಅವರು ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂತ ವಸ್ತುನಿಷ್ಠವಾಗಿ ಬಿಡಿಸಿ ನೋಡೋಣ ಅಷ್ಟೇ. ಸರಿ, ಅವರ ವಾದದ ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಅಂಶದಿಂದ ಶುರು ಮಾಡೋಣ. ಸರಿ. ಪ್ರಜ್ಞೆಯೇ ಪರಮಸತ್ಯ ಏನಿದು? ಗುರಾ ಅವರ ಇಡೀ ವಿಶ್ವದೃಷ್ಟಿಕೋನದ ಅಡಿಪಾಯವೇ ಇದು. ಅವರ ಪ್ರಕಾರ ಅಸ್ತಿತ್ವದಲ್ಲಿರೋದು ಒಂದೇ ಒಂದು ವಸ್ತು. ಒಂದೇ ಒಂದು. ಹೌದು, ಅದು ಅನಂತ ಪ್ರಜ್ಞೆ ಅಥವಾ ಇಂಗ್ಲಿಷ್ನಲ್ಲಿ ಇನ್ಫಿನಿಟ್ ಕಾನ್ಷಿಯಸ್ನೆಸ್. ಓಕೆ. ನಾವು, ನೀವು, ಈ ಗ್ರಹ, ನಕ್ಷತ್ರಗಳು, ಈ ಇಡೀ ಬ್ರಹ್ಮಾಂಡ ಇವೆಲ್ಲವೂ ಆ ಅನಂತ ಪ್ರಜ್ಞೆಯೊಳಗೆ ನಡೀತಿರೋ ಒಂದು ಕನಸು ಅಥವಾ ಒಂದು ಕಲ್ಪನೆ. ಅಂದ್ರೆ ಈ ಭೌತಿಕ ಜಗತ್ತು ಅನ್ನೋದು ಪ್ರಜ್ಞೆಯಿಂದ ಬೇರೆ ಆಗಿಲ್ಲ ಅಂತಾನ? ಎಕ್ಸಾಕ್ಟ್ಲಿ. ಅದಕ್ಕೊಂದು ಸ್ವತಂತ್ರ ಅಸ್ತಿತ್ವ ಇಲ್ಲ. ಒಂದ್ ನಿಮಿಷ, ಕನಸು ಅಥವಾ ಕಲ್ಪನೆ ಅಂದ್ರಿ, ಅವರಿದನ್ನೇ ಭ್ರಮೆ ಅಥವಾ ಹ್ಯಾಲುಸಿನೇಷನ್ ಅಂತಾನೂ ಕರೀತಾರಲ್ವಾ? ಹೌದು. ನಾವು ದಿನನಿತ್ಯ ಅನುಭವಿಸೋ ವಾಸ್ತವವನ್ನು ಭ್ರಮೆ ಅಂದ್ರೆ ಹೇಗೆ? ನಮ್ಮ ಮನೆ, ನಮ್ಮ ಕೆಲ್ಸ, ನಮ್ಮ ಸಂಬಂಧಗಳು ಇದೆಲ್ಲ ಭ್ರಮೆಯೇ? ಹೌದು. ಇಲ್ಲಿ ಭ್ರಮೆ ಅನ್ನೋ ಪದವನ್ನ ಅವರು ಬಹಳ ಟೆಕ್ನಿಕಲ್ ಆದ ಅರ್ಥದಲ್ಲಿ ಬಳಸ್ತಾರೆ. ಹೇಗೆ? ನೋಡಿ, ಮೆಡಿಕಲ್ ಟರ್ಮ್ಸ್ನಲ್ಲಿ ಭ್ರಮೆ ಅಂದ್ರೆ ಏನು? ಯಾವುದೇ ಹೊರಗಿನ ಪ್ರಚೋದನೆ ಇಲ್ಲದೆ ಉಂಟಾಗೋ ಅನುಭವ ಅಲ್ವಾ? ಹೌದು, ಯಾರೂ ಇಲ್ದಿದ್ರೂ ಯಾರೋ ಮಾತಾಡಿದ ಹಾಗೆ ಕೇಳಿಸೋದು. ಕರೆಕ್ಟ್. ಗುರಾ ಪ್ರಕಾರ ನಮ್ಮ ಇಡೀ ವಾಸ್ತವವೇ ಒಂದು ದೊಡ್ಡ ಭ್ರಮೆ. ಯಾಕಂದ್ರೆ ನಮ್ಮ ಅನುಭವಕ್ಕೆ ಹೊರತಾದ ವಸ್ತುನಿಷ್ಠ ಬಾಹ್ಯ ಜಗತ್ತು ಅನ್ನೋದೇ ಇಲ್ಲ ಅಂತ ಅವರ ವಾದ. ಅಬ್ಬಾ, ಅಂದ್ರೆ ನಾನು ನನ್ನ ಆಫೀಸ್, ನನ್ನ ಮನೆ, ನನ್ನ ಸ್ನೇಹಿತರನ್ನ ನೋಡೋದು ಕೂಡ ಮೆದುಳಿಂದ ಹೊರಹೊಮ್ಮೋ ಒಂದು ಸ್ಥಿರವಾದ ಭ್ರಮೆ ಅಂತಾಯ್ತಾ? ಅವರ ಪ್ರಕಾರ ಹೌದು. ಇದು ನಮ್ಮ ಇಡೀ ಜೀವನದ ಅನುಭವವನ್ನೇ ಪ್ರಶ್ನಿಸುವಂತ ಯೋಚನೆ. ಹಾಗಾದ್ರೆ ಕನಸಿಗೂ ಮತ್ತು ನಾವು ವಾಸ್ತವ ಅಂತ ಕರೆಯೋದಕ್ಕೂ ಏನು ವ್ಯತ್ಯಾಸ? ಅತ್ಯುತ್ತಮ ಪ್ರಶ್ನೆ. ಗುರಾ ಪ್ರಕಾರ ವ್ಯತ್ಯಾಸ ಕೇವಲ ಸ್ಥಿರತೆಯದ್ದು. ಸ್ಥಿರತೆ? ಹೌದು. ಕನಸು ಒಂದು ಅಸ್ಥಿರ, ಕ್ಷಣಿಕವಾದ ಭ್ರಮೆ. ರಾತ್ರಿ ಬರುತ್ತೆ, ಬೆಳಿಗ್ಗೆ ಮಾಯ ಆಗುತ್ತೆ. ಆದ್ರೆ ವಾಸ್ತವ ಹಂಗಲ್ಲ. ನಾವು ವಾಕೇಸ್ತವ ಅಂತ ಕರೆಯೋದು ಒಂದು ಅತ್ಯಂತ ಸ್ಥಿರವಾದ, ಗಟ್ಟಿಯಾದ ಮತ್ತು ಎಲ್ಲರೂ ಹಂಚಿಕೊಂಡಿದ್ದೇವೆ ಅಂತ ನಂಬುವ ಒಂದು ಭ್ರಮೆ. ಆದರೆ ಬೇಸಿಕಲಿ ಎರಡೂ ಒಂದೇ, ಪ್ರಜ್ಞೆಯ ಚಟುವಟಿಕೆಗಳು ಅಷ್ಟೇ. ಓಹೋ, ಹಾಗಾದ್ರೆ ಪ್ರೀತಿ ಮತ್ತು ದ್ವೇಷ, ಮನುಷ್ಯ ಮತ್ತು ಪ್ರಾಣಿ, ಸರಿ ಮತ್ತು ತಪ್ಪು, ಈ ರೀತಿ ನಾವು ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ ಮಾಡ್ಕೊಂಡಿರೋ ಎಲ್ಲಾ ವಿಭಾಜನೆಗಳು ಕೇವಲ ಕಲ್ಪಿತವೇ? ನಿಖರವಾಗಿ. ಅವರ ಪ್ರಕಾರ ಈ ಎಲ್ಲಾ ಭೇದಗಳನ್ನ, ಈ ವರ್ಗೀಕರಣಗಳನ್ನ ನಮ್ಮ ಪ್ರಜ್ಞೆಯೇ ಸೃಷ್ಟಿ ಮಾಡಿರೋದು. ಅಂದ್ರೆ ಅವು ರಿಯಾಲಿಟಿಯಲ್ಲಿ ಇಲ್ಲವೇ ಇಲ್ಲ? ಅವು ವಾಸ್ತವದ ಅಂತರ್ಗತ ಗುಣಗಳಲ್ಲ. ಪ್ರಜ್ಞೆ ಈ ಭೇದಗಳನ್ನ ಕಲ್ಪಿಸೋದನ್ನ ನಿಲ್ಲಿಸಿದ್ರೆ ಆ ವ್ಯತ್ಯಾಸಗಳು ಕರಗಿ ಹೋಗ್ತವೆ. ಆಗ ಉಳಿಯೋದು ಕೇವಲ ಭೇದವಿಲ್ಲದ, ಪ್ರತ್ಯೇಕತೆಯೇ ಇಲ್ಲದ ಒಂದು ಶುದ್ಧ ಏಕತೆ. ಅದೇ ಅನಂತ ಪ್ರಜ್ಞೆಯ ನಿಜ ಸ್ವರೂಪ. ಸರಿ, ಇದು ಒಂದ್ ಹಂತಕ್ಕೆ ಅರ್ಥ ಆಯ್ತು. ವಾಸ್ತವವೇ ಒಂದು ಭ್ರಮೆ ಅಂತಾದ್ರೆ ಮುಂದಿನ ಪ್ರಶ್ನೆ, ಈ ಭ್ರಮೆಯನ್ನ ಸೃಷ್ಟಿ ಮಾಡಿದ್ದು ಯಾರು ಮತ್ತು ಯಾಕೆ? ಈ ಒಗಟಿನ ಎರಡನೇ ಭಾಗವನ್ನ ಈಗ ನೋಡೋಣ. ಸರಿ. ಜೀವನ ಒಂದು ಕನಸು ಅನ್ನೋ ವಾದಕ್ಕೆ ಒಂದು ಕಾಮನ್ ಆಕ್ಷೇಪಣೆ ಇದೆ. ನಾನು ಕನಸು ಕಾಣ್ತಿದ್ರೆ, ಕನಸಿಂದ ಎಚ್ಚರಾದಾಗ ಕನಸಿಂದಿದ್ದ ಪಾತ್ರಗಳು ಮಾಯ ಆಗ್ತವೆ ಅಲ್ವಾ? ಹೌದು. ಆದ್ರೆ ಆಧ್ಯಾತ್ಮಿಕವಾಗಿ ಎಚ್ಚರಗೊಂಡಾಗ ನೀವು ಮಾಯ ಆಗೋದಿಲ್ಲ,
ಈ ಜಗತ್ತು ಮಾಯ ಆಗೋದಿಲ್ವಲ್ಲ? ಇದು ಬಹುಶಃ ಅವರ ವಾದದ ಅತ್ಯಂತ ವಿವಾದಾತ್ಮಕ ಭಾಗ. ಓಕೆ. ಇದಕ್ಕೆ ಗುರಾ ಅವರ ಉತ್ತರ ತುಂಬಾನೇ ವಿಚಿತ್ರವಾಗಿದೆ. ಅವರು ಹೇಳೋದೇನೆಂದ್ರೆ, ಬೇರೆಯವರು ಇದ್ದಾರೆ ಮತ್ತು ಅವರಿಗೂ ಪ್ರಜ್ಞೆ ಇದೆ ಅನ್ನೋದೇ ನಿಮ್ಮ ಕನಸಿನ ಒಂದು ಭಾಗ. ಏನು? ಹೌದು. ಅಂದ್ರೆ ನಾವೆಲ್ಲರೂ ಒಂದು ಹಂಚಿಕೊಂಡ ವಸ್ತುನಿಷ್ಠ ವಾಸ್ತವದಲ್ಲಿ ಬದುಕುತ್ತಿದ್ದೇವೆ ಅನ್ನೋ ಭಾವನೆಯೇ ಆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಕನಸಿನ ಒಂದು ಅತ್ಯಂತ ಸಂಕೀರ್ಣವಾದ ಮತ್ತು ನಂಬಲರ್ಹವಾದ ಭಾಗ. ಅಂದ್ರೆ ನನ್ನ ಅಸ್ತಿತ್ವವೇ ನನ್ನ ಕನಸಿನ ಭಾಗ ಅಂತಾಯ್ತಲ್ಲ, ಇದು ಸಂಪೂರ್ಣ ಸಾಲಿಪ್ಸಿಸಂ ತರ ಕೇಳಿಸ್ತಿದೆ. ಹೌದು, ಹತ್ತಿರದಲ್ಲಿದೆ. ಅಂದ್ರೆ ನನ್ನ ಮನಸ್ಸು ಮಾತ್ರ ಅಸ್ತಿತ್ವವಲ್ಲಿದೆ, ಉಳ್ದಿದ್ದೆಲ್ಲ ನನ್ನ ಕಲ್ಪನೆ ಅನ್ನೋ ವಾದ. ಈ ವಾದವನ್ನ ಸುಳ್ಳು ಅಂತ ಪ್ರೂವ್ ಮಾಡೋದು ಹೇಗೆ? ಯಾರಾದ್ರೂ ಇಲ್ಲ, ಇದು ತಪ್ಪು, ನನಗೂ ಸ್ವಂತ ಪ್ರಜ್ಞೆ ಇದೆ ಅಂತ ವಾದಿಸಿದ್ರೆ? ಅಲ್ಲೇ ಅದೇ ಸಂಬಂಧ ಇಂಟ್ರೆಸ್ಟಿಂಗ್ ಇರೋದು. ಏನದು? ಗುರಾ ಪ್ರಕಾರ ಪರಮಸತ್ಯವನ್ನ ತರ್ಕದಿಂದ ಸುಳ್ಳು ಅಂತ ಸಾಬೀತು ಮಾಡೋಕೆ ಸಾಧ್ಯವೇ ಇಲ್ಲ. ಯಾಕೆ? ಯಾಕಂದ್ರೆ ನೀವು ಬಳಸೋ ತರ್ಕ, ನಿಮ್ಮ ಅನುಮಾನ, ನಿಮ್ಮ ವಿಮರ್ಶೆ ಎಲ್ಲವೂ ಆ ಕನಸಿನ, ಆ ಪ್ರಜ್ಞೆಯ ಭಾಗವೇ ಆಗಿದೆ. ಪರಮ ಅನಂತ ಪ್ರಜ್ಞೆಯು ತಾನು ತಪ್ಪಾಗಿರಬಹುದು ಅಥವಾ ಸ್ವಯಂ ವಂಚನೆಗೊಳಾಗಿರಬಹುದು ಅನ್ನೋ ಸಾಧ್ಯತೆಗಳನ್ನು ಸಹ ತನ್ನೊಳಗೆ ಕಲ್ಪಿಸ್ಕೊಳ್ಬಲ್ಲದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಇದನ್ನ ಹೀಗೆ ಯೋಚಿಸಬಹುದು. ನೀವು ಒಂದು ಅಡ್ವಾನ್ಸ್ಡ್ ವಿಡಿಯೋ ಗೇಮ್ನಲ್ಲಿರೋ ಒಂದು ಪಾತ್ರ ಅಂತ ಇಟ್ಕೊಳ್ಳಿ. ಓಕೆ, ಗೇಮ್ ಕ್ಯಾರೆಕ್ಟರ್. ಆ ಪಾತ್ರ ತಾನು ಗೇಮ್ನಲ್ಲಿದ್ದೇನೆ ಅಂತ ಅರಿತುಕೊಂಡು ಆ ಗೇಮ್ನ ಪ್ರೋಗ್ರಾಮಿಂಗ್ ಕೋಡನ್ನೇ ಪ್ರಶ್ನಿಸೋಕೆ ಟ್ರೈ ಮಾಡುತ್ತೆ. ಅದು ಸಾಧ್ಯನಾ? ಇಲ್ಲ, ಸಾಧ್ಯವಿಲ್ಲ. ಯಾಕಂದ್ರೆ ಪಾತ್ರದ ಅಸ್ತಿತ್ವ, ಅದರ ಆಲೋಚನೆಗಳು, ಅದರ ಪ್ರಶ್ನೆಗಳು ಎಲ್ಲವೂ ಆ ಕೋಡ್ನಿಂದಲೇ ಹುಟ್ಕೊಂಡಿರುತ್ತೆ. ಕೋಡ್ನ ಹೊರಗೆ ನಿಂತು ಅದನ್ನ ವಿಮರ್ಶಿಸೋಕೆ ಅದಕ್ಕೆ ಆಗೋದೇ ಇಲ್ಲ. ಸರಿ, ಅರ್ಥಾಯ್ತು. ಗುರಾ ಪ್ರಕಾರ ನಮ್ಮ ಸ್ಥಿತಿಯೂ ಹಾಗೆಯೇ. ನಮ್ಮ ತರ್ಕ, ನಮ್ಮ ವಿಜ್ಞಾನ, ನಮ್ಮ ವಿಮರ್ಶೆಗಳೆಲ್ಲವೂ ಈ ಅನಂತ ಪ್ರಜ್ಞೆಯ ಆಟದ ಭಾಗವೇ. ಹಾಗಾಗಿ ಇದು ತರ್ಕವನ್ನು ಮೀರಿದ ಸ್ಥಿತಿ. ಇದು ಒಂಥರ ಚೆಕ್ಮೇಟನಂತೆ. ಯಾವುದೇ ಟೀಕೆಯನ್ನ ಅದು ತನ್ನೊಳಗೆ ಸೇರಿಸ್ಕೊಂಡ್ಬಿಡುತ್ತೆ. ಹೌದು. ಹಾಗಾದ್ರೆ ಈ ಇಡೀ ಆಟ, ಈ ಇಡೀ ಸೃಷ್ಟಿಯ ಉದ್ದೇಶವಾದ್ರೂ ಏನು? ಎಲ್ಲವೂ ಒಂದೇ ಪ್ರಜ್ಞೆಯ ಕಲ್ಪನೆಯೇ ಆಗಿದ್ರೆ ಈ ಸೃಷ್ಟಿ, ಈ ಭ್ರಮೆ ಯಾಕೆ ನಡೀತು? ಇದರ ಹಿಂದೇನಾದ್ರೂ ಕಾರಣ ಇದೆಯಾ? ಹೌದು. ಇಲ್ಲೇ ಪ್ರೀತಿ ಅನ್ನೋ ಕಾನ್ಸೆಪ್ಟ್ ಕಥೆಯೊಳಗೆ ಬರುತ್ತೆ. ಪ್ರೀತಿ? ಹೌದು. ಗುರಾ ಅವರ ಪ್ರಕಾರ ದೇವರು ಅಥವಾ ಈ ಅನಂತ ಪ್ರಜ್ಞೆಯ ಮೂಲಭೂತ ಸ್ವಭಾವವೇ ಅನಂತ, ನಿಷ್ಪಕ್ಷಪಾತ ಪ್ರೀತಿ. ಓಕೆ. ಆದ್ರೆ ಈ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರು 2 ರೀತಿಯ ಪ್ರೀತಿಯನ್ನ ವಿವರಿಸ್ತಾರೆ. ಓಕೆ, ಯಾವುವು ಅವು? ಮೊದಲನೇದು ಸಾಪೇಕ್ಷ ಪ್ರೀತಿ ಅಥವಾ ರಿಲೇಟಿವ್ ಲವ್. ಇದು ನಾವು ಮನುಷ್ಯರು ಅನುಭವಿಸೋ ಪ್ರೀತಿ. ಇದು ಯಾವಾಗ್ಲೂ ಪಕ್ಷಪಾತದಿಂದ ಕೂಡಿರುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಬೇಕನ್ ತಿನ್ನೋದಿಷ್ಟ, ಆದ್ರೆ ಕ್ರಿಕೆಟ್ ಕೀಟವನ್ನ ನೋಡಿದ್ರೆ ಅಸಹ್ಯ. ಸರಿ. ಇಲ್ಲಿ ಆಯ್ಕೆ ಇದೆ, ತೀರ್ಪು ಇದೆ. ನಮಗೆ ಬೇಕಾದ್ದನ್ನ ಪ್ರೀತಿಸ್ತೀವಿ, ಬೇಡವಾದ್ದನ್ನ ದ್ವೇಷಿಸ್ತೀವಿ. ಇದು ಒಂದು ವಿಷಯವನ್ನ ಇನ್ನೊಂದಕ್ಕಿಂತ ಶ್ರೇಷ್ಠ ಅಥವಾ ಕನಿಷ್ಠ ಅಂತ ನೋಡುತ್ತೆ. ಸರಿ. ಈ ಸಾಪೇಕ್ಷ ಪ್ರೀತಿ ನಮ್ಗೆಲ್ಲ ಗೊತ್ತಿರೋದೆ. ನಮ್ಮ ಇಷ್ಟ ಕಷ್ಟಗಳೆಲ್ಲ ಇದ್ರಲ್ಲೇ ಬರುತ್ತೆ. ಹೌದು. ಹಾಗಾದ್ರೆ ಈ ಪಕ್ಷಪಾತವೇ ಇಲ್ಲದ ಪರಮ ಪ್ರೀತಿ ಅಂದ್ರೆ ಏನು? ಅದು ಹೇಗೆ ಕೆಲಸ ಮಾಡುತ್ತೆ? ಪರಮ ಪ್ರೀತಿ ಅಥವಾ ಆಬ್ಸಲ್ಯೂಟ್ ಲವ್ ಅಂದ್ರೆ ಯಾವುದೇ ಪಕ್ಷಪಾತ, ತೀರ್ಪು ಅಥವಾ ಭೇದವಿಲ್ಲದ ಒಂದು ಸ್ಥಿತಿ. ಎಲ್ಲದರ ನಡುವಿನ ವ್ಯತ್ಯಾಸಗಳು ಕರಗಿ ಹೋದಾಗ ಉಂಟಾಗುವ ಅನುಭವ ಇದು. ನಾವು ಯಾವುದಾದ್ರೂ ಸುಂದರವಾದ ಬೆಟ್ಟವನ್ನ ನೋಡಿದಾಗ ಅಥವಾ ಅದ್ಭುತವಾದ ಸಂಗೀತ ಕೇಳಿದಾಗ ಒಂದು ಕ್ಷಣ ನಮ್ಮನ್ನ ನಾವು ಮರಿತೀವಲ್ವಾ? ಹೌದು, ಮರಿತೀವಿ. ಆ ನಾನು ಇಲ್ಲದ ಸ್ಥಿತಿಯಲ್ಲಿ ಎಲ್ಲವೂ ಒಂದೇ ಅನಿಸೋ ಭಾವನೆಗೆ ಇದು ಹತ್ತಿರ. ಆ ಸ್ಥಿತಿಯಲ್ಲಿ ಒಂದು ಗುಲಾಬಿ ಹೂವನ್ನ ಪ್ರೀತಿಸೋದಕ್ಕೂ ಒಂದು ಜಿರಳೆಯನ್ನ ಪ್ರೀತಿಸೋದಕ್ಕೂ ವ್ಯತ್ಯಾಸ ಇರೋದಿಲ್ಲ. ಎರಡೂ ಅಸ್ತಿತ್ವದ ಅದ್ಭುತ ಅಭಿವ್ಯಕ್ತಿಗಳಷ್ಟೇ. ಒಂದು ನಿಮಿಷ. ಗುರಾ ಅವರ ಒಂದು ಉದಾಹರಣೆ ಪ್ರಕಾರ ಈ ಸ್ಥಿತಿಯಲ್ಲಿ ಹಿಂಸೆಯನ್ನ ಅನುಭವಿಸೋದಕ್ಕೂ ಬೇಕನ್ ತಿನ್ನೋದಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ, ಎರಡನ್ನೂ ಸಮಾನವಾಗಿ ಪ್ರೀತಿಸಲಾಗುತ್ತೆ ಅಂತಾರೆ. ಹೌದು. ಆದ್ರೆ ಹಿಂಸೆ ಮತ್ತು ಪ್ರೀತಿಯನ್ನ ಒಂದೇ ರೀತಿ ನೋಡುವುದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯನಾ? ಇದು ಸ್ವಲ್ಪ ಅಪಾಯಕಾರಿ ಚಿಂತನೆಯಂತೆ ಕೇಳಿಸ್ತಿದೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಅವರ ವಾದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ. ಸಮಾನವಾಗಿ ಪ್ರೀತಿಸುವುದು ಅಂದರೆ ಹಿಂಸೆಯನ್ನ ಒಪ್ಪುಕೊಳ್ಳೋದು ಅಂತ ಅಲ್ಲ. ಬದಲಿಗೆ ಪರಮಪ್ರಜ್ಞೆಯ ದೃಷ್ಟಿಯಿಂದ ಸುಖ ಮತ್ತು ದುಃಖ, ಸೃಷ್ಟಿ ಮತ್ತು ನಾಶ, ಹಿಂಸೆ ಮತ್ತು ಪ್ರೀತಿ ಇವೆಲ್ಲವೂ ಕೇವಲ ಅನುಭವಗಳು. ಅನುಭವಗಳು ಅಷ್ಟೇನಾ? ಹೌದು, ಅಸ್ತಿತ್ವದ ಬೇರೆ ಬೇರೆ ಮುಖಗಳು. ಆ ಮಟ್ಟದಲ್ಲಿ ಯಾವುದಕ್ಕೂ ನೈತಿಕ ತೀರ್ಪು ಇರೋದಿಲ್ಲ. ಅದು ಕೇವಲ ಇದೆ. ಈ ದೃಷ್ಟಿಕೋನವು ಮಾನವ ನೈತಿಕತೆಯನ್ನ ರದ್ದುಗೊಳಿಸೋದಿಲ್ಲ. ಬದಲಿಗೆ ಅದರ ಆಚೆಗಿನ ಒಂದು ಅಸ್ತಿತ್ವದ ಸತ್ಯವನ್ನ ಸೂಚಿಸುತ್ತೆ.
ಇದು ಬೌದ್ಧಿಕವಾಗಿ ಒಪ್ಪುಕೊಳ್ಳೋದಕ್ಕಿಂತ ಧ್ಯಾನದ ಆಳವಾದ ಸ್ಥಿತಿಗಳಲ್ಲಿ ಅನುಭವಕ್ಕೆ ಬರುವಂಥದ್ದು ಅಂತಾರೆ. ಸರಿ, ನನಗೀಗ ಒಂದು ಗೊಂದಲವಿದೆ. ಹೇಳಿ. ದೇವರಿಗೆ ಪಕ್ಷಪಾತವೇ ಇಲ್ಲ, ಎಲ್ಲವೂ ಒಂದೇ, ಮತ್ತು ದೇವರು ಒಬ್ಬನೇ ಇರೋದು ಅಂದಮೇಲೆ ಈ ಸೃಷ್ಟಿಯ ಅವಶ್ಯಕತೆ ಏನಿತ್ತು? ತನ್ನ ಪ್ರೀತಿಯನ್ನ ಹಂಚಿಕೊಳ್ಳಕ್ಕೆ ಬೇರೆ ಯಾರೂ ಇಲ್ಲದಿದ್ರೆ ಈ ಇಡೀ ನಾಟಕ ಯಾಕೆ ಬೇಕಿತ್ತು? ಇದೇ ಅವರ ವಾದದ ಕ್ಲೈಮ್ಯಾಕ್ಸ್. ಓಹೋ. ದೇವರು ಅಥವಾ ಅನಂತ ಪ್ರಜ್ಞೆ, ಅನಂತ ಪ್ರೀತಿ ಮತ್ತು ಒಳಿತಿನ ಸ್ವರೂಪ. ಆದರೆ ತಾನು ಒಬ್ಬನೇ ಇರೋದ್ರಿಂದ ಆ ಪ್ರೀತಿಯನ್ನ ಅನುಭವಿಸಕ್ಕೆ ಅಥವಾ ಹಂಚ್ಕೊಳ್ಳಕ್ಕೆ ಇನ್ನೊಬ್ಬರೂ ಇರೋದಿಲ್ಲ. ಸರಿ. ಹಾಗಾಗಿ ತನ್ನ ಅನಂತ ಪ್ರೀತಿಯನ್ನ ಹಂಚ್ಕೊಳ್ಳೋ ಸಲುವಾಗಿ ದೇವರು ಒಂದು ಆಟವನ್ನ ಆಡುತ್ತೆ. ತಾನೇ ದೇವರು ಅನ್ನೋದನ್ನ ಮರೆತು ತನ್ನಿಂದ ಬೇರೆಯಾದಂತ ಕಾಣೋ ಅಸಂಖ್ಯಾತ ಜೀವಿಗಳಾಗಿ ವಿಭಜನೆಗೊಳ್ಳುತ್ತೆ. ಅಂದ್ರೆ ನಮ್ಮಂತಹ ಜೀವಿಗಳಾಗಿ. ನಿಖರವಾಗಿ. ನಾವು ಆ ಅನಂತ ಪ್ರಜ್ಞೆಯ ತುಣುಕುಗಳು. ನಾವು ನಮ್ಮನ್ನ ದೇವರಲ್ಲ, ಬದಲಿಗೆ ಸೀಮಿತ, ಪ್ರತ್ಯೇಕ ಜೀವಿಗಳು ಅಂತ ಭಾವಿಸಿದ್ದೇವೆ. ಓಕೆ. ಈ ಮರವಿನಿಂದಲೇ ಇತರರು ಅನ್ನೋ ಕಲ್ಪನೆ ಹುಟ್ಟೋದು. ಮತ್ತು ಸೃಷ್ಟಿಯ ಅಂತಿಮ ಉದ್ದೇಶವೇನೆಂದ್ರೆ ಏನು? ಈ ಪ್ರತಿಯೊಂದ ಜೀವಿಯು ತನ್ನ ಮರೆವನ್ನು ದಾಟಿ ತಾನೇ ಆ ಅನಂತ ಪ್ರಜ್ಞೆ, ತಾನೇ ದೇವರು ಅಂತ ಅರ್ಥಕೊಳ್ಳೋದು. ಇದೇ ದೇವರು ತನಗೆ ತಾನೇ ಕೊಟ್ಕೊಳ್ಳೋ ಅತಿದೊಂತ ಉಡುಗೊರೆ. ಒಂದು ಸ್ಥಿರವಾದ ಕಲ್ಪನೆ. ಹೌದು. ನಾವು ಮಾಡುವ ಎಲ್ಲಾ ಭೇದಗಳು, ವಿಭಾಜನೆಗಳು ಭ್ರಮೆ. ಮತ್ತು ಈ ಇಡೀ ಸೃಷ್ಟಿಯ ಹಿಂದಿರೋ ಚಾಲನಾ ಶಕ್ತಿ ಅಂದ್ರೆ ತನ್ನನ್ನು ತಾನು ಹಂಚಿಕೊಳ್ಳೋಕೆ ಬಯಸುವ, ಅದಕ್ಕಾಗಿ ತನ್ನನ್ನೇ ಮರೆಯುವ ಒಂದು ನಿಷ್ಪಕ್ಷಪಾತ ಪರಮ ಪ್ರೀತಿ. ಹೌದು. ಮತ್ತು ಅವರ ವಾದದ ಪ್ರಮುಖ ಅಂಶವೆಂದ್ರೆ ಇದೆಲ್ಲವೂ ನಂಬಬೇಕಾದ ಕಥೆಯಲ್ಲ ಅಥವಾ ಬೌದ್ಧಿಕವಾಗಿ ಒಪ್ಪಿಕೊಳ್ಳಬೇಕಾದ ಸಿದ್ಧಾಂತವಲ್ಲ. ಬದಲಿಗೆ ಅಹಂಕಾರವನ್ನ, ನಾನು ಅನ್ನೋ ಪ್ರತ್ಯೇಕತೆಯ ಭಾವನೆಯನ್ನ ಕರಗಿಸಿಕೊಂಡಾಗ ಪ್ರತಿಯೊಬ್ಬರೂ ನೇರವಾಗಿ ಅನುಭವಿಸಬಹುದಾದ ಸತ್ಯ ಅನ್ನೋದು ಅವರ ವಾದದ ತಿರುಳು. ಈ ಚರ್ಚೆ ನಿಜಕ್ಕೂ ತಲೆಗೆ ಹುಳ ಬಿಡುವಂಥದ್ದು. ಖಂಡಿತ. ಕೊನೆಯದಾಗಿ ಈ ಆಳವಾದ ವಿಶ್ಲೇಷಣೆಯನ್ನು ಕೇಳಿದ ನಮ್ಮ ಕೇಳುಗರಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಓಕೆ. ಗುರಾ ಅವರು ತಮ್ಮ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಯಾವಾಗ ನೀವು ಈ ಪರಮಪ್ರೀತಿನನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಅದರಲ್ಲಿ ಲೀನವಾಗುತ್ತೀರೋ, ಆಗ ಈ ಭೌತಿಕ ಜಗತ್ತು, ಈ ಭ್ರಮೆ ನಿಮ್ಮಗಾಗಿ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಇದು ಬಹಳ ಆಳವಾದ ಮಾತು. ಹಾಗಾದ್ರೆ ಒಂದು ಸತ್ಯವನ್ನು ಅರಿತುಕೊಳ್ಳುವುದರಿಂದ ಆ ಸತ್ಯವನ್ನು ಕಂಡುಕೊಂಡ ವಾಸ್ತವವೇ ಕರಗಿ ಹೋಗುತ್ತದೆ ಅನ್ನೋದ್ರ ಅರ್ಥವೇನು? ಇದರ ಬಗ್ಗೆ ಯೋಚಿಸುತ್ತೀರಿ?